ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಿನಿ ವ್ಲಾಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಅಲ್ವಾ. ಯಾವತ್ತೋ ಒಂದು ದಿವಸ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ಈ ಕ್ಯಾಂಡಲ್ ಮೇಕಿಂಗ್ನ ನಾನು ನೋಡಿದ್ದು. ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಒಂದು ಸ್ವಲ್ಪ ಐಟಮ್ಸ್ ಆರ್ಡ್ರ್ ಮಾಡಿ ಟ್ರೈ ಮಾಡಿದೆ. ಬಟ್ ಇಷ್ಟು ಕಷ್ಟ ಆಗುತ್ತಾ ಒಂದು ಮೋಲ್ಡಿಂದ ಆಚೆ ತೆಗಿಯೋಕ್ಕೆ ಅಂತ ನನಗೆ ಗೊತ್ತಾಗಿದೆ ಆವಾಗ. ಏನೂ ರಿಸರ್ಚ್ ಮಾಡ್ದಿರೋ ಸುಮ್ಮನೆ ಹಿಂಗೆ ಮಾಡಿದ್ರೆ ಹಿಂಗೆ ಆಗೋದು ಅಂತ ಹೇಳಿ ಆಮೇಲೆ ಸಾಕಷ್ಟು ರಿಸರ್ಚ್ ಮಾಡಾದ್ಮೇಲೆ ಈ ಔಟ್ಕಮ್ ಬಂತು. ಸಖತ್ ಖುಷಿ ಆಯಿತು ನನಗಂತೂ ಅದನ್ನು ನೋಡಿ. ಆಮೇಲೆ ನೀವೇ ನೋಡ್ಬೋದು ಎಷ್ಟು ವೆರೈಟೀಸ್ ಆಫ್ ಕ್ಯಾಂಡಲ್ಸ್ನ ಮಾಡಿದ್ದೀನಿ ಅಂದರೆ ಅದಾದಮೇಲೆ ನಂಗೆ ಈ ಪ್ರೋಸೆಸ್ಸೇ ಸಖತ್ ಇಷ್ಟ. ಫ್ರಾಗ್ನೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ, ಮನೆ ತುಂಬ ಅದೇ ತುಂಬಿಕೊಂಡಿರುತ್ತೆ ಅಂತ ಹೇಳ್ಬೋದು. ಆಮೇಲೆ ನಾನು ಈ ರೋಸ್ ಬೊಕೆನ ಇಂಟ್ರಡ್ಯೂಸ್ ಮಾಡಿದೆ. ನಾರ್ಮಲಿ ರೋಸ್ ಬೊಕೆ ಎಲ್ಲ ಕಾಮನ್ ಅಲ್ವಾ, ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಈ ಥರ ಕೊಟ್ಟರೆ ಯೂನಿಕ್ ಆಗಿರುತ್ತೆ ಕೂಡ. ಅದನ್ನು 600-700 ರುಪೀಸ್ ಕೊಟ್ಬಿಟ್ಟು ತೊಗೊಂಬಂದಿರ್ತಾರೆ, ಎತ್ತಿ ಬಿಸಾಕಿರ್ತಾರೆ ಅವ್ರು, ಅದನ್ನು ಯೂಸು ಮಾಡಲ್ಲ. ಬಟ್ ಇದಾದರೆ ತುಂಬ ಯೂಸ್ಫುಲ್ ಆಗಿರುತ್ತೆ ಕೂಡ. ನಿಮಗೆ ಯಾರಾದರೂ ಈ ಥರ ಬೊಕೆ ಬೇಕಾ? ಸೊ ಬೇಗನೆ DM ಮಾಡಿ, ಅಲ್ಲಿ ಗಂಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ.